ಮಹಾಪ್ರಭುಗಳಿಗೆ ನಮಸ್ಕಾರ. ತಾವು ಯಾರು? ನಮಸ್ಕಾರ ಮಹಾಪ್ರಭುಗಳು, ನಾನು ವಿದ್ಯಾಸಾಗರ. ನನ್ನಿಂದ ಏನಾದರೂ ಸಹಾಯ ಬೇಕಿತ್ತಾ? ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದೆ. ಆಗಬಹುದು. ನೀವು ವಾದ ಮಾಡಲು ತಯಾರಿದ್ದೀರಾ? ಏನು ಪಂಡಿತರೇ? ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತವೂ ಇಲ್ಲವೆನ್ನುವುದು ಬೇಸರ ಸಂಗತಿ. ಈ ವಿಷಯ ನನಗೆ ಮೊದಲು ತಿಳಿದಿದ್ದರೆ ನಾನಿಲ್ಲಿಗೆ ಬರುತ್ತಿರಲಿಲ್ಲ. ಇಷ್ಟು ಬೇಗನೆ ನೀವು ತೀರ್ಮಾನಕ್ಕೆ ಬರಬೇಡಿ. ನಾನು ಒಂದೆರಡು ಗ್ರಂಥಗಳನ್ನು ಬರೆದುಕೊಂಡಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎಂದು ಕರೆಯುತ್ತಾರೆ. ಹೌದು, ನಾನು ನಿಮ್ಮ ಬುದ್ಧಿವಂತ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದರೆ ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ತೀರಿ? ಯಾವುದಾದ್ರೂ ಸಮೃದ್ಧಿ ಗ್ರಂಥ ಆಗಬಹುದು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮಗೆ ವಾದ ಮಾಡಲು ಸಿದ್ಧನಾಗಿ ಬರ್ತೇನೆ. ಆಗಬಹುದು. ನಾಳೆ ಇದೇ ಸಮಯಕ್ಕೆ ಸಿಗೋಣ. ರಾಜರುಗಳಿಗೆ ನಮಸ್ಕಾರ. ನಾನು ಸಿದ್ಧನಾಗಿದ್ದೇನೆ. ವಾದ ಪ್ರಾರಂಭಿಸೋಣ. ವಾದಕ್ಕೆ ಯಾವ ಗ್ರಂಥ ಬೇಕಾದರೂ ಆರಿಸಿಕೊಳ್ಳಿ ಎಂದು ತಾವಿದಲ್ಲ. ಇದು ನಾನು ತೆಲಕಾಷ್ಟ ಮೈಸೆ ಬಂದರ ಗ್ರಂಥ ಮೇಲೆ ವಾದ ಮಾಡ್ತೀನಿ. ಹೌದು, ಯಾವುದನ್ನು ಬೇಕಾದರೂ ಆರಿಸಿ. ತೆಲಕಾಷ್ಟ ಮೈಸೆ ಬಂದನ ಅದು ಇದೊಂದೇ ನನ್ನ ಕಣ್ಣ ತಪ್ಪಿ ಹೋಯಿತು. ಮಹಾಪ್ರಭುಗಳೇ, ಏಕೆ ನನ್ನ ದೇಹಾರೋಗ್ಯ ಸರಿ ಇಲ್ಲ. ಇದನ್ನು ನಾಳೆ ಮಾಡೋಣ. ಏನಂತೀರಿ ಪಂಡಿತರೇ? ಎಲ್ಲಿ ರಾಮಕೃಷ್ಣ? ಏನು ವಿದ್ಯಾಸಾಗರ ಬರೋದೇ ಇಲ್ಲ? ಅವ್ರು ಬರೋದೇ ಇಲ್ಲ ಮಹಾಪ್ರಭು. ಯಾಕೆ, ಏನಾಯ್ತು? ಅವರು ಇದು ಯಾವುದೋ ದೊಡ್ಡ ಗ್ರಂಥ ಇರಬೇಕೆಂದು ವಿದ್ಯಾಸಾಗರ ರಾತ್ರಿ ಓಡೋಗಿದ ಸುದ್ದಿ ಆಗಿತ್ತು. ಹೇಳು, ಇದೇ ಮೈಸೆ ಬಂಧನ ಅಂದ್ರೆ ಹಗ್ಗ. ಇದೇ ತೆಲಕಾಷ್ಟ ಮೈಸೆ ಬಂಧನ. ಇದು ದೊಡ್ಡ ಗ್ರಂಥ ಇರ್ಬೇಕಂತ ವಿದ್ಯಾಸಾಗರ ಓಡಿ ಹೋದನ ಸುದ್ದಿ. ಬಲೆ ರಾಮಕೃಷ್ಣ, ಬಲೆ. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಿನಗೆ ಬಹುಮಾನ. ತೆನಾಲಿ ರಾಮಕೃಷ್ಣನಿಗೆ